ಅಶ್ವಿನಿ ಮೇಡಮ್ ಅವರೇ, ಅದಂಗೆ ಗಿಲ್ಲಿನ ನೀವು ಗುಲಾಮ ಮೈಗಳ ಅಂತ ಹೇಳ್ತೀರಾ? ಟಾಸ್ಕು ನಿಮ್ಮ ಜೊತೆನೇ ತಾನೇ ಆಡಿದ್ದವರು, ನಿಮ್ಮ ಎದುರಿಗೆ ತಾನೇ ಗೆದ್ದಿದ್ದು. ನೀವೇನು ಮಾಡ್ತಾಯಿದ್ರಿ? 5-6 ಟಾಸ್ಕ್ಗಳಿಂದ 5-6 ಸತಿ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಆಡಿದ್ದೀರಾ, ಒಂದು ಸತಿನೂ ಗೆಲ್ಲಕ್ಕಾಗಿಲ್ಲ. ಈ ಸತಿ ನೀವು ವೀಕ್ ಕಂಟೆಂಟೆನ್ಸು, ಆಮೇಲೆ ಗೆಲ್ಲಕ್ಕೆ ಆಗದೆ ಇರೋವಂಥ ಸ್ಪರ್ಧಿ ಯಾಳು ನೀವು ಅಂತ ಹೇಳಿ ಸೆಲೆಕ್ಟ್ ಆಗಿರೋಂಥ, ಅದು ಬಿಗ್ ಬಾಸ್ ಅವ್ರು ಹೇಳೋದಕ್ಕೆ ವೀಕ್ ಅಂತ ಹೇಳೋದಕ್ಕೆ, ಅದರಲ್ಲೂ ನೀವು ನಾಮಿನೇಷನ್ ಇದನ್ನು ಕಳ್ಕೊಂಡಿರೋದಕ್ಕೆ ಅದೇ ಕಾರಣವಾಗಿದ್ದರಿಂದ ಬೇರೆ ಯಾರ ಹೆಸರು ಹೇಳಲಿಲ್ಲ. ಬೇರೆಯವ್ರ ಹೆಸರು ಹೇಳಿದರೆ ಗ್ಯಾರಂಟಿ ಬೇರೆಯವ್ರು ಇರ್ತಾಯಿದ್ರು. ಇನ್ನು ನಿಮ್ಗೆ ಇಷ್ಟ ಆದವ್ರು ಯಾರು ರೀ ಅಂತ ಕೇಳಿದರೆ ಗ್ಯಾರಂಟಿ ಅದು ಬೇರೆಯವ್ರು ಆಗ್ತಾಯಿದ್ರು. ವೀಕ್ ಆಗಿ ಇರೋವಂಥವ್ರು ಅಂತ ಕೇಳಿದಾಗ ನಿಮ್ಮನ್ನ ಮಾಡಿರುವಾಗ ನೀವು ಯಾವ ರೀತಿ ಆ ಥರ ಗಿಲ್ಲಿ ಮೇಲೆ ಆಪಾದನೆ ಮಾಡ್ತೀರಾ? ನೀವು ಏನು ಅಷ್ಟು ಗೊತ್ತಾಗಲ್ಲ ನಿಮ್ಗೆ ಏನಾದರೂ ಮಾತಾಡುವಾಗ? ಈಗ ಟಾಸ್ಕ್ ಸಿಕ್ಕಿದೆ, ಫೈನಲ್ಗೆ ಅಂದರೆ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಡೈರೆಕ್ಟಾಗಿ ಹೋಗಿದ್ದೀರಾ. ಇನ್ನೊಂದು ಹುಡುಗ ಬರ್ತಾರೆ, ಯಾರಾದರೂ ಬರ್ಬೋದು. ಅದರಲ್ಲೂ ಬಂದವರು ನಾಮಿನೇಷನ್ಗೆ ಸೆಲೆಕ್ಟ್ ಆಗಿರೋವಂಥ ವ್ಯಕ್ತಿಯನ್ನು ಬಂದುಬಿಟ್ರೆ ಅವ್ರಿಗೆ ಹೆಂಗಿದೆ ಅಂದರೆ, ಗೆದ್ದುಬಿಟ್ರೆ ಎಸ್ಪೆಷಲಿ ನಾಮಿನೇಷನ್ನು ಮಾಡಿದ್ರೂ ಯಾರಾದರೂ ಅದರಲ್ಲಿ ವೀಕ್ ಆದರೂ ಕೂಡ ಅವರು ಫೈನಲ್ಗೆ ಬಂದುಬಿಡ್ತಾರೆ, ಡೈರೆಕ್ಟಾಗಿ ಬಿಗ್ ಬಾಸ್ ಫೈನಲ್ಸ್ಗೆ ಬಂದುಬಿಡ್ತಾರೆ. ಅಂಥ ಒಳ್ಳೆ ಟಾಸ್ಕ್ ಇದು. ಗಿಲ್ಲಿ ಆಗಲಿ, ಅಶ್ವಿನಿ ಅವರಾಗಲಿ, ಅಥವಾ ಇನ್ನಿಬ್ರು ಯಾರು ಬರ್ತಾರೋ ಒಳ್ಳೆ ಚಾನ್ಸ್ ಇದು ಡೈರೆಕ್ಟಾಗಿ ಫೈನಲ್ಗೆ ಹೋಗೋಕ್ಕೆ. ಗಿಲ್ಲಿ ಆಲ್ ದಿ ಬೆಸ್ಟು, ಸೀರಿಯಸ್ ಆಗಿ ಆಡ್ರಿ. 100% ಫೈನಲಲ್ಲಿ ಇರ್ತೀರಾ. ಅಲ್ಲ, ಹೇಗಿದ್ರು ಫೈನಲ್ ಇರ್ತೀರಾ, ಅದು ಬೇರೆ. ನಮಗಿನ್ನೂ ಖುಷಿ ಆಗೋಗುತ್ತೆ, ಆಗೋಯ್ತು ಬನ್ರಪ್ಪ ಅಂದ್ಬಿಟ್ಟು ಅವ್ರು ಫೈನಲ್ ಅನ್ನೋದು. ದಯವಿಟ್ಟು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀವಿ. ಟಾಸ್ಕು 100% ಕೊಟ್ಟು ಮಾಡಿ, ನಿಮ್ಮ ಕೈಲಾಗುತ್ತೆ. ಮಾಡಿದ್ದೀರಾ, ಆಲ್ರೆಡಿ 2 ಸತಿ ಪ್ರೂವ್ ಮಾಡ್ಕೊಂಡಿದ್ದೀರಾ. ಈ ಸತಿ ಗೆದ್ದು ಬರಬೇಕಂತ ಎಲ್ಲರೂ ಆಸೆ ಇದೆ. ಥ್ಯಾಂಕ್ ಯು ಸ್ನೇಹಿತರೆ.